ನಮಸ್ತೆ ಬೆಂಗಳೂರು, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಬಿಬಿಎಂಪಿ ಅಧಿಕಾರಿಗಳು ಮಾಡೋ ಕೆಲಸ ಒಂದಾ ಎರಡ? ಇಲ್ಲಿ ಸ್ಥಳೀಯರು ಹೇಳಿದ್ದು ಒಂದು, ಆದರೆ ಮಾಡಿದ್ದು ಮಾತ್ರ ಮತ್ತೊಂದು. ಬಿಬಿಎಂಪಿ ಮಾಡಿದ ಎಡವಟ್ಟಿಗೆ ಈಗ ಆಕ್ರೋಶಗಳು ವ್ಯಕ್ತವಾಗಿದೆ. ಏನಿದೆ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮರಗಳ ಮಾರಣ ಹೋಮ. ಬಿಬಿಎಂಪಿ ವಿರುದ್ಧ ಪರಿಸರವಾದಿಗಳು ಆಕ್ರೋಶ. ಗಾರ್ಡನ್ ಸಿಟಿ ಎಂದೇ ದೇಶದಲ್ಲಿ ಫೇಮಸ್ ಆಗಿರುವ ಬೆಂಗಳೂರಲ್ಲಿ ದಿನೇ ದಿನೇ ಮರಗಳು ಕಣ್ಮರೆಯಾಗುತ್ತಿವೆ. ಅಭಿವೃದ್ಧಿ ಹೆಸರಲ್ಲಿ ಬಿಬಿಎಂಪಿ ಸಿಕ್ಕ ಕಡೆ ಮರಗಳನ್ನು ಕಡಿದು ಹಾಕ್ತಿದೆ. ಈ ಏರಿಯಾ ಜನರು ಇಲ್ಲಿ ಮರ ಕಡಿಬೇಡ್ರಿ, ನಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೂ ಪಾಲಿಕೆ ಏಕಾಏಕಿ ಬಂದು ಮರ ತೆರವು ಮಾಡಿದೆ. ಸೊ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮರ ರೆಂಬೆ ಕೊಂಬೆಗಳನ್ನು ಕಳ್ಕೊಂಡು ಉಸಿರು ಚೆಲ್ಲಿ ನಿಂತಿದೆ ಅಂತ. ಇದು RR ನಗರದ ಬೆಮ್ಮ ಲೇಔಟ್. ಪ್ರಮುಖವಾಗಿ ಇಲ್ಲಿ ಪಾಲಿಕೆ ಬಂದು ಇಂದು ಏಕಾಏಕಿ ಬೃಹತ್ ಮರವನ್ನು ತೆರವುಗೊಳಿಸಿದೆ. ಈ ದೃಶ್ಯ ನೋಡುತ್ತಿದ್ರೆ ಪಾಲಿಕೆ ಅಧಿಕಾರಿಗಳು ಮಳೆಗಾಲಕ್ಕೆ ಸಿದ್ಧರಾಗುತ್ತಿದ್ದಾರೆ ಅನಿಸುತ್ತಿದೆ. ನಿನ್ನೆಯಷ್ಟೇ ಓರ್ವ ಆಟೋ ಡ್ರೈವರ್ ಮರ ಬಿದ್ದ ಪರಿಣಾಮ ಮೃತಪಟ್ಟಿದ್ದ. ಆದರೆ ಈ ಮರ ಕಡಿಯೋದ್ರ ಹಿಂದೆ ಇರೋ ಅಸಲಿಯತ್ತೆ ಬೇರೆ. ಏನು ಸಮಸ್ಯೆ ಇಲ್ಲ. ಇದು ಈ ಬರೆದಿದ್ದಾಗಲೇ ಬೇರೆ ನಮ್ಮ ಈ ರಸ್ತೆಯಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀರು ಕ್ಲೀನಾಗಿ ಹರಿದು ಹೋಗ್ತಾ ಇದೆ. ಅದೇ ಟ್ರಿಮ್ಮಿಂಗ್ ಯಾವ ಬ್ರಾಂಚ್ ಅವ್ರು ಹೇಳ್ತಾರೆ ಕೊಳ್ತೋಗಿದೆ ಅಂತ. ಈಗ ನಿಮ್ಮ ಕಣ್ಣೆದುರಿಗೆ ಯಾವ ಬ್ರಾಂಚ್ ಕೊಳ್ತೋಗಿಲ್ಲ, ಮರನೂ ಕೊಳ್ತೋಗಿಲ್ಲ, ಗಟ್ಟಿಯಾಗೇ ಇದೆ. ಇದನ್ನು ತೆಗೆಯುವ ಅಗತ್ಯನೇ ಇರಲಿಲ್ಲ. ಈ ಸುಮ್ಮನೆ ಒಂದು ಮರ ಹೋಯ್ತು. RR ನಗರದ ಬೆಮ್ಮ ಲೇಔಟ್ ಅಲ್ಲಿ ಪಾಲಿಕೆ ಅಧಿಕಾರಿಗಳು ಏಕಾಏಕಿ ಬಂದು ಗಟ್ಟಿ ಮುಟ್ಟಾಗಿರುವ ಬೃಹತ್ ಮರಕ್ಕೆ ಕೊಡಲಿ ಏಟು ನೀಡಿದ್ದಾರೆ. ಇದನ್ನು ಸ್ಥಳೀಯರು ಮತ್ತು ಪರಿಸರವಾದಿಗಳು ತೀವ್ರವಾಗಿ ವಿರೋಧಿಸಿದ್ದಾರೆ. ಈ BBMP ಅವರು ಹೇಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಇರೋ ಮರ ಎದು ಒಣಗೋಗಿರೋದು, ಅದಕ್ಕೆ ನಾನು 3 ತಿಂಗಳಿಂದ ಲೆಟರ್ ಕೊಟ್ಟಿದ್ದೀನಿ. ಆ ಒಣಗೋಗಿರೋ ಮರ ತೆಗಿತಿಲ್ಲ, ಅದು ಯಾರ ಮೇಲೆ ಬೀಳುತ್ತೆ ಅಂದ್ಬಿಟ್ಟು. ಈಗಷ್ಟೇ ಕೇಳಿದ್ದು ಸರ್, ಅಂದರೆ ಬೀಳೋ ಮರ, ಬಿದ್ದಿರೋ ಮರ ತೆಗಿತಿಲ್ಲ, ಸರಿ ಇರೋ ಮರ ಕೊಡ್ಲಿಕ್ಕೆ. ಇಂಥ ದೊಡ್ಡ ಮರನ ಮುಟ್ಟಿದಾರಲ್ಲ, ಈ BBMP ಫಾರೆಸ್ಟ್ ಅವ್ರ ಮೇಲೆ ನಾವು ಕೇಸ್ ಹಾಕಬೇಕು. ಅವರೇ ಕ್ರಿಮಿನಲ್ಸ್ ಇದಕ್ಕೆ. ಬೇಸಿಕಲಿ ಟೊಳ್ಳು ಮರ ಅನ್ಸುತ್ತಾ ಇದು? ಅಬ್ಸಲ್ಯೂಟ್ಲಿ ಇಲ್ಲ. ಎಂಥ ಒಳ್ಳೆ ಮರ ಅಂದರೆ ಟೊಳ್ಳಿದ್ರೆ ಟೊಳ್ಳಿರಬೇಕು. ಒಂದು ರಂಬೆಗೂ ಟೊಳ್ಳಿಲ್ಲ. ಇವ್ರು ಹೇಳ್ತಾರೆ ಮರದ್ದು ಕಾರ್ ಮೇಲೆ ಬಿದ್ದಿದೆ ಅಂದ್ಬಿಟ್ಟು. ಯಾವ ಕೇಸು ಇಲ್ಲ, ಎಂಥದ್ದು ಇಲ್ಲ. ಯಾಕಂದ್ರೆ ಇರೋ ಜನನೇ ಮಾತಾಡ್ತಿದ್ದಾರೆ. BBMP ಅಧಿಕಾರಿಗಳಿಗೆ ಕೊಂಬೆ ಕಟ್ ಮಾಡ್ರಪ್ಪ ಅಂದ್ರೆ ಬುಡವೇ ತೆಗೆದಿದ್ದಾರೆ. ಈ ನಡೆ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಜೈಲಲ್ಲಿ ದರ್ಶನ್ ಮನೆಯೂಟ ಇಲ್ಲದೆ ಸೊರಗಿದ್ದಾನೆ ಅಂತ ನಾವೆಲ್ಲರೂ ಅಂದುಕೊಂಡಿದ್ವಿ. ಆದರೆ ಅಸಲಿ ಮ್ಯಾಟರ್ ಬೇರೆನೇ ಇದೆ. ಪೊರ್ಕಿಗೆ ಹಬ್ಬದ ಊಟ ಇಲ್ಲದಿದ್ದರೆ ಏನಂತೆ, KFC ಚಿಕನ್ ಬೇಕಂತೆ. ಈ ಸ್ಟೋರಿ ನೋಡಿ. ಪರಪ್ಪನ ಪಂಜರದಲ್ಲಿ ದಾಸನಿಗೆ ರಾಜ್ಯಾತಿಥ್ಯ. ಜೈಲಲ್ಲಿ ಪೊರ್ಕಿಗೆ ಸಿಗ್ತಾ ಇದ್ಯಾ KFC ಚಿಕನ್? ಮಾಡಬಾರ್ದನ್ನ ಮಾಡಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇರುವ ದರ್ಶನ್ ಮನೆಯೂಟಕ್ಕೆ ಪರದಾಡ್ತಾ ಇದ್ದಾನೆ. ಹೀಗಂತ ನಾವು ಅನ್ಕೊಂಡಿದ್ದೀವಿ ಅಂತ ಅಂದ್ರೆ ಇದ್ರ ಅಸಲಿ ಕಹಾನಿಯೇ ಬೇರೆ. ಜೈಲಲ್ಲಿ ಪೊರ್ಕಿ ಚೇಂಜ್ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಪಿಕ್ಚರೇ ಬೇರೆ. ಮನೆ ಊಟ ಬೇಕು ಅಂತ ಬೇಡಿಕೆ ಇಟ್ಟಿದ್ದ ದರ್ಶನ್ಗೆ ಜೈಲಲ್ಲಿ ಸಿಬ್ಬಂದಿ ಕದ್ದು ಮುಚ್ಚಿ ಹೊರಗಿನಿಂದ KFC ಚಿಕನ್ ಸೇರಿದಂತೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರಂತೆ. ಇದಕ್ಕೆ ಕೆಲ ಅಧಿಕಾರಿಗಳ ಸಪೋರ್ಟ್ ಕೂಡ ಇದೆಯಂತೆ. ಕೊಲೆ ಕೇಸಲ್ಲಿ ಫಿಟ್ ಆಗಿರುವ ದರ್ಶನ್ ವಿಚಾರವಾಗಿ ಕಾಕಿ ತೊಟ್ಟ ಜೈಲಿನ ಅಧಿಕಾರಿಗಳು ತಮ್ಮ ಕರ್ತವ್ಯ ಮರ್ತ್ರ ಅನ್ನೋ ಅನುಮಾನ ಮೂಡಿದೆ. ಜೈಲಿನಲ್ಲಿ ಪೊರ್ಕಿಗೆ ರುಚಿಯಾದ ಊಟವನ್ನ ಕದ್ದು ಮುಚ್ಚಿ ತಂದು ಜೈಲಿನ ಚೆಕ್ ಪೋಸ್ಟ್ ಬಳಿ ಯಾರಿಗೂ ಗೊತ್ತಾಗದಂತೆ ಒಳಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ವಿಶೇಷ ಭದ್ರತಾ ಬ್ಯಾರಕ್ ನೋಡಿಕೊಳ್ತಾ ಇರುವ ಕೆಲ ಸಿಬ್ಬಂದಿಗಳ ಕಳ್ಳಾಟ ಮತ್ತೆ ಬಯಲಾಗಿದ್ದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ದರ್ಶನ್ ವಿಚಾರದಲ್ಲೂ ಕೂಡ ಮತ್ತೆ ಸಾಬೀತಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಪರಪ್ಪನ ಅಗ್ರಹಾರ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ತನಿಖಾಧಿಕಾರಿಗಳ ತನಿಖೆ ಫೈನಲ್ ಆಗಿದ್ದು, ಚಾರ್ಜ್ ಶೀಟ್ ಸಿದ್ಧತೆ ಕಾರ್ಯ ನಡೀತಾ ಇದೆಯಂತೆ. ಈ ಮಧ್ಯೆ ಕೆಲ ಆರೋಪಿಗಳ ಸ್ಥಾನ ಅದಲು ಬದಲಾಗಿದೆಯಂತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕೋಲ್ಕತ್ತಾ ವೈದ್ಯ ಹತ್ಯೆಯನ್ನು ಖಂಡಿಸಿ ಬೆಂಗಳೂರಿನಾದ್ಯಂತ ಖಾಸಗಿ ಸರ್ಕಾರಿ ವೈದ್ಯರು ಪ್ರತಿಭಟನೆ ನಡೆಸಿದ್ದಾರೆ.
OPD ಬಂದಾಗಿದ್ದ ಕಾರಣ ರೋಗಿಗಳು ಚಿಕಿತ್ಸೆ ಸಿಗದೆ ಕಣ್ಣೀರಿಟ್ಟಿದ್ದಾರೆ. ಸ್ಟ್ರೈಕು ಅಂದಮೇಲೆ ನಾವಿನ್ನೇನು ಮಾಡೋಕ್ಕಾಗುತ್ತೆ. ನಾವು ಯಜಮಾನರಿಗೆ ಡೈಲಾಗ್ಸ್ ಬಂದಿದೆ, ಇದು ಮಾಡಲ್ಲ ಅಂತ ಅಂದರು. ಸಿಲಿಕಾನ್ ಸಿಟಿಯಲ್ಲಿ ವೈದ್ಯರ ಮುಷ್ಕರ, OPD ಇಲ್ಲದೆ ರೋಗಿಗಳ ಪರದಾಟ. ಬೆಂಗಳೂರಿನ ಆಸ್ಪತ್ರೆಗಳು ಖಾಲಿ ಖಾಲಿ. ಒಂದ್ ಕಡೆ ರಸ್ತೆಗಿಳಿದ ವೈದ್ಯರು, ಮತ್ತೊಂದ್ ಕಡೆ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ. ಡಯಾಲಿಸಿಸ್ ಸಿಗದೆ ಕಂಗಾಲಾದ ರೋಗಿಗಳು. ಇದು ಇವತ್ತು ಬೆಂಗಳೂರಿನಲ್ಲಿ ಕಂಡುಬಂದ ದೃಶ್ಯಗಳು. ಹೌದು, ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯೆಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನ ಖಂಡಿಸಿ ವೈದ್ಯರು ಬೀದಿಗಿಳಿದಿದ್ರು. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ತುರ್ತು ಸೇವೆ ಹೊರತುಪಡಿಸಿ OPD ಸೇವೆ ಸಂಪೂರ್ಣ ಶಟ್ ಡೌನ್ ಆಗಿತ್ತು. ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಳಗ್ಗೆಯಿಂದಲೇ OPD ವೈದ್ಯಕೀಯ ಸೇವೆ ಸಿಗದೆ ರೋಗಿಗಳು ಪರದಾಡಿದ್ರು. ಬೆಂಗಳೂರಿನ 1800ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ OPD ಸೇವೆ ಕ್ಲೋಸ್ ಆಗಿತ್ತು. ಇತ್ತ ಡಯಾಲಿಸಿಸ್ಗೆ ತುಮಕೂರಿನಿಂದ ಬಂದಿದ್ದ ರೋಗಿಯೊಬ್ಬರು ಚಿಕಿತ್ಸೆ ಸಿಗದೆ ಪರದಾಡಿದ್ರು. ಇವತ್ತು ಸ್ಟ್ರೈಕ್ ಅಂತ ಹೇಳಿರು, ಅದರಿಂದ ಮಾಡೋಕ್ಕಾಗೋದಿಲ್ಲಪ್ಪ, ಇವತ್ತೊಪ್ಪತ್ತು ಇದು ಮಾಡ್ಕೊಳ್ಳಿ, ಸೋಮವಾರ ದಿನ ಮಾಡ್ತೀವನೋ, ನಾಳೆ ಭಾನುವಾರ ದಿನ ಮಾಡೋದಿಲ್ಲ, ಆದ್ದರಿಂದ ಸೋಮವಾರ ದಿನ ನಾಳೆ ಸಾಯಂಕಾಲ ಬಂದು ಸೋಮವಾರ ಮಾಡಿಸ್ಕೊಂಡು ಹೋಗ್ಬೋದು. ಪ್ರತಿಭಟನೆಗೆ ಖಾಸಗಿ ವಲಯದ ವೈದ್ಯರು ಮಾತ್ರವಲ್ಲದೆ ಸರ್ಕಾರಿ ವೈದ್ಯರು ಕೂಡ ಸಾಥ್ ನೀಡಿದ್ರು. OPDಗಳೆಲ್ಲ ಬಂದ್ ಮಾಡಿದ್ದೀವಿ. ನಾವು ಯಾಕೆ ಮಾಡಿದ್ದೀವಿ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಒಬ್ಬ ಹೆಣ್ಮಗಳಿಗೆ 9ನೇ ತಾರೀಕು ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಅದಕ್ಕೆ ನ್ಯಾಯ ಬೇಕು ಅಂದ್ಬಿಟ್ಟು ಆಲ್ ಓವರ್ ಇಂಡಿಯಾ, ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಆಲ್ ಓವರ್ ಇಂಡಿಯಾ 4 ಲಕ್ಷದ ಮೇಲೆ ಡಾಕ್ಟರ್ಸ್ ಇದ್ದೀವಿ. ಕರ್ನಾಟಕದಲ್ಲೇ 1 ಲಕ್ಷ ಡಾಕ್ಟರ್ಸ್ ಇದ್ದೀವಿ. ನಾವೆಲ್ಲ ಸೇರಿ ಇವತ್ತು OPD ಕೆಲಸ ಸ್ಥಗಿತಗೊಂಡು ಓನ್ಲಿ ಎಮರ್ಜೆನ್ಸಿ ಕೇರ್ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ OPD ಪೇಷಂಟ್ಸ್ನ ನಾವು ಯಾರೂ ನೋಡಲ್ಲ. ನಮ್ಮ ಬೇಡಿಕೆಗಳು ಏನಾದರೂ ಈಡೇರಿಲ್ಲ ಅಂದರೆ ನಾವು ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ ಮೇಡಮ್. ಇನ್ನು ಆರೋಪಿಯ ಬಂಧನಕ್ಕೆ ಆಗ್ರಹಿಸಿ ವೈದ್ಯರು ಜಾಥಾ ನಡೆಸಿದ್ರು. ಕಿಮ್ಸ್ ಆಸ್ಪತ್ರೆಯಿಂದ ನೂರಾರು ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ IMA ವರೆಗೂ ಬೃಹತ್ ಜಾಥಾ ತೆರಳಿದ್ರು. ಇಂಥ ಹೀನಾಯಕರವಾದ ಕೆಲಸ ಮಾಡಿದ ಆರೋಪಿಗಳ ಕೈಗೆ ಬೇಡಿ ಬೀಳದೆ ಇನ್ನೂ ಸೊಸೈಟಿಲಿ ಓಡಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದು ಭಾಳ ದುಃಖಕರವಾದ ವಿಷಯ. ಹಾಗಾಗಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಿರೋದು. ಈ ಪ್ರೊಟೆಸ್ಟ್ ನಮ್ಮಿಂದ, ನಮ್ಮ ರೈಟ್ಸ್ಗಾಗಿ, ನಮ್ಮ ಸೇಫ್ಟಿಗಾಗಿ. ಇನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕೇಂದ್ರ ಕಚೇರಿ ಜ್ಞಾನ ಭಾರತಿಯಲ್ಲಿಯೂ ಭಾರಿ ಆಕ್ರೋಶ ವ್ಯಕ್ತವಾಯಿತು. ರಾಷ್ಟ್ರೀಯ ಮೆಡಿಕೋ ಸಂಸ್ಥೆಯಿಂದ ಕೊಲೆ ವಿರುದ್ಧ ಪ್ರೊಟೆಸ್ಟ್ ನಡೆಸಿ ನ್ಯಾಯಕ್ಕಾಗಿ ಘೋಷಣೆ ಕೂಗಿದ್ರು. ಒಟ್ನಲ್ಲಿ ವೈದ್ಯರ ಮುಷ್ಕರದಿಂದ ಬೆಂಗಳೂರಿನ ರೋಗಿಗಳು ಅಕ್ಷರಶಃ ಪರದಾಟ ನಡೆಸಿದ್ದಂತೂ ಸುಳ್ಳಲ್ಲ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.